ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ. ಇವತ್ತು ನಾಷ್ಟಕ್ಕೆ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟೆಲ್ಲನೂ ಕಲಸಿ ಮಡಗಿ ಕ್ಯಾಡ್ಪಿರೋ ಪಲ್ಯ ಮಾಡಿಟ್ಟು ಕಸೆಲ್ಲನೂ ತುಂಬಾಕಿ ಒಂದು ಕಡೆಯಿಂದ ಚಪಾತಿ ಎಲ್ಲನೂ ಒತ್ತಿ ಚಪಾತಿನೆಲ್ಲನೂ ಒಂದು ಕಡೆಯಿಂದ ಬೇಯಿಸ್ಕೊಂಡು ಬಂದೆ. ಚಪಾತಿ ಎಲ್ಲ ಬೇಯಿಸಿಟ್ಟಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಹಣೆಗೆಲ್ಲ ಹಾಕ್ಕೊಂಡು ಟಿಫನ್ ಮುಗಿಸೋಣ ಅಂತ ತಿಂಡಿಯೆಲ್ಲನೂ ಮಾಡಿಕೊಂಡೆ. ತಿಂಡಿಯೆಲ್ಲ ಮಾಡಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಬಸ್ಸಾಂಬಾರು ಮಾಡೋಣ ಅಂತ ಕಡಲೆಬೇಳೆನ ನುಣ್ಣಿ ಹಾಕಿ ಮಡಗಿದ್ದೆ. ಕಡಲೆಬೇಳೆ ಮತ್ತು ಕೋಸು ಹಾಕಿ ಬಸ್ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕೋಸೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ನುಣ್ಣಿ ಹಾಕಿರೋ ಕಡಲೆಬೇಳೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಗೆ ಹಾಕ್ತೆ. ಒಂದು 2 ವಿಷಲ್ ಕೂಗಲಿ ಅಂತ. ಅಷ್ಟೊತ್ತಿಗೆ ಈ ವಿಷಯ ಎಲ್ಲ ಕೂಗೋಷ್ಟು ಈ ಕಡೆ ಒಂದು ಪ್ಲೇಟಲ್ಲಿ ಸ್ವಲ್ಪ ಹುಣಸೆಹಣ್ಣು ತಗೊಂಡು ನುಣ್ಣಿ ಹಾಕಿದೆ. ಈ ಕಡೆ ಖಾರಕ್ಕೆ ಅಂತ ಈರುಳ್ಳಿ ಬೆಳ್ಳಿ ಸುಟ್ಟು ಮಡಿಕೊಂಡಿದ್ದೆ. ಒಂದು ಎರಡು ಬೆಳ್ಳುಳ್ಳಿ, 3 ಈರುಳ್ಳಿ, ಸ್ವಲ್ಪ ಕಾಯಿ, ಒಗ್ಗರಣೆಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಸೋಸ್ ಬೇಯಿಸಿ ಮಾಡಿಕೊಂಡಿರೋ ಕೋಸನ್ನ ಹಾಕ್ಕೊಂಡು ಒಗ್ಗರಣೆಗೆಲ್ಲ ಕೊಟ್ಟು ಅದೇ ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಕೆಚ್ಚು ಮಾಡಿಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ನೀರು ಉಯ್ದು ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹುಣಸೆಹಣ್ಣು ಉಳಿಬಿಟ್ಟೆ. ಅದಾದ್ಮೇಲೆ ಸಾಂಬಾರು ಆಗೋಷ್ಟಕ್ಕೆ ಅಕ್ಕಿ ತೊಳೆ ಮಾಡೋಣ ಅಂತ ಅಕ್ಕಿ ಎಲ್ಲ ತೊಳೆ ಮಾಡಿದೆ. ಫೈನಲಿಗೆ ಅಡುಗೆ ಎಲ್ಲ ಆದಮೇಲೆ ಮನೆಯವ್ರಿಗೆಲ್ಲ ಊಟ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿದೆ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ